ಹಾಯ್, ನಾನು ನಿಮ್ಮ ಪ್ರೀತಿಯ ಗಣೇಶ್. ನೀವೆಲ್ಲ UPSC ಕೊಡಬೇಕು ಅಂತ ಅಂದ್ಕೊಂಡಿರ್ತೀರಾ. ದೆನ್ ಸ್ವಲ್ಪ ಜನ ಗ್ರ್ಯಾಜುಯೇಷನ್ ಮಾಡ್ತಿರ್ತೀರಾ, PUC ಮಾಡ್ತಿರ್ತೀರಾ. ದೆನ್ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ಏನು ಅಂದರೆ ಕೋಚಿಂಗ್ನ ತೊಗೋಬೇಕೋ ಬೇಡವೋ ಅಂತ. ಸುಮಾರು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಕೂಡ ಹಾಕಿದ್ರು ಮತ್ತು ಕಮೆಂಟ್ ಕೂಡ ಹಾಕಿದರು. ದೆನ್ ಮೋಸ್ಟ್ ಆಫ್ ದ ಆಸ್ಪಿರೆಂಟ್ಸು ಕಮೆಂಟ್ ಹಾಕೋದು ಕನ್ನಡದಲ್ಲಿ ಯಾರು ವೀಕ್ ಇರ್ತಾರೆ, ಮೀನ್ಸ್ ಕನ್ನಡ ಮೀಡಿಯಮಿಂದ ಇರ್ತಾರಲ್ಲ ಅವರು ಮೆಸೇಜ್ ಹಾಕ್ತಿದ್ರು. ಬ್ರೋ UPSC ತೊಗೊಳ್ಳೇಬೇಕಾ, ನಾನು UPSC ಮೀನ್ಸ್ ಕೋಚಿಂಗ್ ತೊಗೊಳ್ಳೇಬೇಕಾ, ತೊಗೊಳ್ಳಿಲ್ಲ ಅಂದರೆ ನಾನು UPSC ಕೊಡೋಕ್ಕಾಗಲ್ವಾ, ಆ್ಯಂಡ್ ಯಾವ್ದು ಬೆಸ್ಟು, ಆಫ್ಲೈನ್ ಬೆಸ್ಟಾ ಆನ್ಲೈನ್ ಬೆಸ್ಟಾ ಅಂತ. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು 2 ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಫಸ್ಟು, ನಮಗೆ ಕೋಚಿಂಗ್ ಬೇಕಾ? ನೆಕ್ಸ್ಟು, ವಿಚ್ ಒನ್ ಇಸ್ ಬೆಸ್ಟ್, ಆಫ್ಲೈನ್ ಆರ್ ಆನ್ಲೈನ್? ನೋಡಿ, ಈಗ ಫಸ್ಟ್ನೇ ಕ್ವಶನ್, ಕೋಚಿಂಗ್ ತೊಗೊಳ್ಳೇಬೇಕಾ? ಇದು ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಸಪೋಸ್ ಯು ಆರ್ ಕಮಿಂಗ್ ಫ್ರಮ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್, ಯು ಆರ್ more include with the humanities background like political science, economics, history, geography, and you are very well and very thorough in that, it's not necessary to take coaching. ನೀವು ಅದರಲ್ಲಿ ಏನಾದ್ರು ಚೆನ್ನಾಗಿದ್ದರೆ ಕೋಚಿಂಗ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ದೆನ್ ನೀವೇನಾದ್ರು ಹಂಗಿದ್ದಿದ್ರೆ ನೀವು ಒಂದು ಗ್ರ್ಯಾಜುಯೇಷನಿಂದಲೇ ನಿಮ್ಮ UPSC ಜರ್ನಿನ ಸ್ಟಾರ್ಟ್ ಮಾಡಿ. ಹ್ಯುಮ್ಯಾನಿಟೀಸ್ ಇರುತ್ತಲ್ಲ, ಅಲಾಂಗ್ ವಿತ್ ಕಂಬೈನ್ ಮಾಡಿ ಸ್ಟಾರ್ಟ್ ಮಾಡಿ, ಗೊತ್ತಾಯ್ತಾ? ನೆಕ್ಸ್ಟ್, ಯಾರು ಟೆಕ್ನಿಕಲ್ ಓರಿಯೆಂಟೆಡ್ ಇರ್ತಾರಲ್ಲ, ಈಗ ಯಾರು ಇಂಜಿನಿಯರಿಂಗ್ ಇರ್ತಾರೆ ಅಥವಾ ಬೇರೆ ಯಾರು MBA ಮಾಡಿರ್ತಾರೆ, MSc ಮಾಡಿರ್ತಾರೆ, ಅಥವಾ ನಾನ್ ಹ್ಯುಮ್ಯಾನಿಟೀಸ್ ಬ್ಯಾಕ್ಗ್ರೌಂಡ್ ಇರ್ತಲ್ಲ, ಅವರು ಕೋಚಿಂಗ್ ತೊಗೋಬೇಕಂತ ಕೇಳಿದರೆ, ಇಫ್ ಆರ್ ವೆರಿ ಇಂಟ್ರೆಸ್ಟೆಡ್ ಇನ್ ಹ್ಯುಮ್ಯಾನಿಟಿ ಬ್ಯಾಕ್ಗ್ರೌಂಡ್ ಆರ್ ವೆರಿ ಟರ್ವ್ ಇನ್ ದಟ್, ಇಟ್ಸ್ ನಾಟ್ ನೆಸೆಸರಿ ಟು ಟೇಕ್ ಕೋಚಿಂಗ್. ಬಟ್ ಇಫ್ ಯು ಹ್ಯಾವ್ ಎ ಫೈನಾನ್ಷಿಯಲ್ ಎಬಿಲಿಟಿ ಟು ಟೇಕ್ ಕೋಚಿಂಗ್, ಯು ಕ್ಯಾನ್ ಗೋ ಆ್ಯಂಡ್ ಚೂಸ್ ಕೋಚಿಂಗ್. ಯಾಕೆಂದರೆ ನಿಮಗೆ ತುಂಬ ಗ್ಯಾಪ್ ಆಗಿರುತ್ತೆ. ಮೋಸ್ಟ್ ಆಫ್ ದ ಥಿಂಗ್ಸ್ ನಾವು ಓದಿರೋದು 6th to 10th. ಆ್ಯಂಡ್ ಒಂದು ಥಿಂಗ್ ಕೇಳೋಕ್ಕೆ ಇಷ್ಟಪಡ್ತೀನಿ, UPSC ಜಾಸ್ತಿ ಅಡ್ವಾನ್ಸ್ ಕೇಳೋದು ಬೇಸಿಕ್ಸು. ಬಟ್ ಆ ಬೇಸಿಕ್ಸಲ್ಲೇ ಆಟ ಆಡಿಸ್ತಾರೆ. ಯಾವ ಬೇಸಿಕ್ಸ್ ಅಂದರೆ ನಾವು 6th to 10th ಏನು ಕೇಳಿರ್ತೀವಲ್ಲ, ಓದಿರ್ತೀವಲ್ಲ, ಆ ಬೇಸಿಕ್ಸ್ನ ಕೇಳ್ತಾರೆ. ಆ ಬೇಸಿಕ್ಸಲ್ಲೇ ಆಟ ಆಡಿಸ್ತಾರೆ ಅವರು. ಅದನ್ನ ತಿಳ್ಕೊಳ್ಳಿ ಫಸ್ಟ್. ಅದರ ಆ ಫೌಂಡೇಶನ್ ಎಲ್ಲ ನಿಮ್ಗೆ ಸ್ಟ್ರಾಂಗ್ ಇದ್ದು, ನಾನು ಕೋಚಿಂಗಲ್ಲಿ ಮೇಂಟೈನ್ ಮಾಡ್ತೀನಿ ಅಂದರೆ ಯು ಕ್ಯಾನ್ ಮೂವ್. ನಾನು ಫಸ್ಟ್ನೇ ಕ್ವಶನ್ಗೆ ಆನ್ಸರ್ ಸಿಕ್ತು ಅಂತ ಅಂದ್ಕೋತೀನಿ. ಆ್ಯಂಡ್ ನೆಕ್ಸ್ಟು, ವಿಚ್ ಒನ್ ಈಸ್ ಬೆಸ್ಟ್, ಆಫ್ಲೈನ್ ಆರ್ ಆನ್ಲೈನ್? ಈ ಕ್ವಶನ್ಗೆ ಆ್ಯಕ್ಚುಲಿ ನೀವು ಬರೀ ಕೋಚಿಂಗ್ ಅಂತ ನೋಡಿದಾಗ ಬರೀ ಅಲ್ಲಿ ಹೋಗಿ ಫೀಸ್ ಕಟ್ಟೋದು ಅಷ್ಟೇ ಮ್ಯಾಟ್ ಆಗಲ್ಲ. ಆಫ್ಲೈನ್ ಕೋಚ್, ಇವನ್ ಐ ಟಾಕ್ ಅಬೌಟ್ ಆಫ್ಲೈನ್ ಕೋಚ್. ನೀವು ಕೋಚಿಂಗ್ ಅಂತ ಹೋಗಿ ನೋಡಿದಾಗ ಅಲ್ಲಿ ಬರೀ ಫೀಸ್ ಪೇ ಮಾಡೋದು ಅಷ್ಟೇ ಮ್ಯಾಟ್ರ್ ಅಲ್ಲ. ಇವನ್ ಇಫ್ ಯು ಚೂಸ್ ಆಫ್ಲೈನ್ ಕೋಚಿಂಗ್ ಚೂಸ್ ಮಾಡ್ತೀರಾ ಅಂದರೆ ಒಂದು ಏನು ಮ್ಯಾಟ್ರ್ ಆಗುತ್ತೆ ಹೇಳ್ತೀನಿ ಕೇಳ್ಕೊಳ್ಳಿ. ಫೀಸ್ ಮಿನಿಮಮ್ 50,000 ಮೇಲೆ ಇರುತ್ತೆ. ಯಾವುದೇ ಒಂದು ರೆಪ್ಯೂಟೇಟೆಡ್ ಕೋಚಿಂಗ್ ಇನ್ಸ್ಟಿಟ್ಯೂಷನಲ್ಲಿ ತೊಗೋತೀನಿ ಅಂದರೆ ಲೈಕ್ ವಿಷನ್ IAS, ಇನ್ಸೈಟ್ಸ್ IAS, ಆರ್ ಇಂಡಿಯಾ ಫಾರ್ IAS ಪಾಪ ಮಿನಿಮಮ್ 50,000. ಮ್ಯಾಕ್ಸಿಮಮ್ ನಂಗೆ ಗೊತ್ತಿಲ್ಲ, ಮ್ಯಾಕ್ಸಿಮಮ್ 150,000 ತಗೊಳ್ಳಿದೆ, 200,000 ತಗೊಳ್ಳಿದೆ, ಆಯಿತಾ? ಮಿನಿಮಮ್ 50,000. ದೆನ್ ಅಲ್ಲಿರೋ ಹೋಮ್ಗಿರ್ಬೋದು, PGಗಿರ್ಬೋದು. PG ಅಂದ್ಕೊಳ್ಳಿ ಒಂದು 7,000. PG ಅಂದರೆ ಇನ್ಕ್ಲೂಡಿಂಗ್ ಫುಡ್ಡು ಎಲ್ಲ. ಒಂದು 12 months ಕೋಚಿಂಗ್ ಮಾಡ್ತೀರಾ ಅಂದರೆ 1,00,000 ಇದಕ್ಕೆ ಎಷ್ಟು ಹೋಮು PG ಎಲ್ಲ. ಆ್ಯಂಡ್ ದೆನ್ನು 50,000 ಟು ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗೆ. ನೆಕ್ಸ್ಟು ಇನ್ನೊಂದು ಖರ್ಚು ಎಲ್ಲ ಸೇರಿ ಒಂದು 20,000 ಇಟ್ಕೊಳ್ಳಿ. ಯಾಕೆಂದರೆ ಟ್ರಾವೆಲಿಂಗು, ಆ್ಯಕ್ಚುಲಿ ನಾವು ಏನೇ ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ಕಾಲೇಜ್ಗೆ ಹೋಗ್ಬೇಕಾದ್ರೂ ಅಷ್ಟೇ, ನಮ್ಮ ಫೀಸ್ಗಿಂತ ಏನು ಎಕ್ಸ್ಟ್ರಾ ಕರಿಕ್ಯುಲರ್ ಖರ್ಚು ಇರ್ತದೆ ಅದೇ ಜಾಸ್ತಿ ಬಂದಿರುತ್ತೆ. ಸೊ ಅರೌಂಡ್ 20 ಇಟ್ಕೊಳ್ಳಿ. ಸೊ ಮಿನಿಮಮ್ಮು ನೀವು ಬೆಂಗಳೂರಿಗೆ ಹೋಗಿ 1 ವರ್ಷ ಅಲ್ಲೇ ಕೋಚಿಂಗ್ ತೊಗೊಂಡು ಹೋಗಿ ಬರ್ತೀನಿ ಅಂದರೆ ಅರೌಂಡ್ 2,00,000 ಅಥವಾ 1,70,000 80,000 ಬೇಕಾಗುತ್ತೆ. ದಿಸ್ ಈಸ್ ಮೈ ಎಸ್ಟಿಮೇಷನ್ ಬೈ ಲೀಸನಿಂಗ್. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಈಗ ಒಂದು ಯಾವುದೋ ಕೋಚಿಂಗು ಅಂದರೆ ತುಂಬ ರೆಪ್ಯುಟೇಷನ್ ಇಲ್ಲ, ಮಾಮೂಲಿ ಮಾಡ್ತಾರೆ, 70,000 ಪೇ ಅಪ್ ಮಾಡ್ತೀರಾ ನೀವು. ದೆನ್ ಆ ಕೋಚಿಂಗು ಯಾವ ಥರ ಇರುತ್ತೆ ಅಂದರೆ, ಒಂದು ಸಿಸ್ಟಮು 1 ವರ್ಷ ಒಂದು ಕೋಚಿಂಗ್ ಕೊಡ್ತೀನಿ ಅಂತ ತಗೋತಾರೆ ನಿಮ್ಮ. ದೆನ್ ಅವ್ರು ಏನು ಮಾಡ್ತಾರೆ ಅಂದರೆ ಯಾವುದೇ ರೀತಿ ಪ್ಲ್ಯಾನ್ ಕೊಡೋಲ್ಲ. ಇವನ್ 70,000 ರುಪೀಸ್ಗೆ ನಾನು ಹೇಳ್ತಿರೋದು, ಯಾವುದೇ ರೀತಿ ಪ್ಲ್ಯಾನ್ ಕೊಡೋಲ್ಲ. ಅಂದರೆ ಈ ಡೇ 1ಇಂದ ನಿಮ್ಮದು ಡೇ 365ವರೆಗೂ ಯಾವುದೇ ರೀತಿ ಪ್ಲ್ಯಾನ್ ಕೊಡೋಲ್ಲ. ಅವರು ರ್ಯಾಂಡಮಾಗಿ ಬೇರೆ ಯಾವುದಾದ್ರು ಬ್ಯಾಚಲ್ಲಿ ಒಂದು ಜಿಯೋಗ್ರಫಿ ಕ್ಲಾಸ್ ಸ್ಟಾರ್ಟ್ ಆಗ್ತೈತೆ ಅಂದರೆ ನಿಮ್ಮನ್ನ ತಗೋಗಿ ಅಲ್ಲಿ ಹಾಕ್ತಾರೆ, ಅದನ್ನ ಕೇಳಿಸ್ತಾರೆ, ಆಯಿತಾ? ಫಾರ್ 70,000 ರುಪೀಸ್. ದೆನ್ ನೆಕ್ಸ್ಟ್ ಬಂದುಬಿಟ್ಟು ಫಾರ್ 1,00,000 ಮೇಲೆ ಕೋಚಿಂಗ್ ಸ್ಕೋರ್ ಹೆಂಗಿರ್ತವೆ ಅಂದರೆ, ಅವರು ಡೇ 1ಇಂದ ಡೇ 365ವರೆಗೂ ಒಂದು ಪ್ಲ್ಯಾನ್ ಕೊಡ್ತಾರೆ. ಅಂದರೆ ಇವತ್ತಿನ ದಿನ ಇದೇ ಮಾಡಲಾಗ್ತದೆ ಸಬ್ಜೆಕ್ಟ್, ನೆಕ್ಸ್ಟ್ ದಿನ ಇದೇ ಮಾಡಲಾಗ್ತದೆ, ನೆಕ್ಸ್ಟ್ ದಿನ ಇದೇ ಟೆಸ್ಟ್ ಸೀರೀಸ್ ಇರ್ತದೆ, ಅಥವಾ ಪ್ರತಿಯೊಂದು ಅವರು ನಿಮಗೆ ಪ್ಲ್ಯಾನ್ ಕೊಡ್ತಾರೆ. ಈಗ ಯಾವ ಥರ ಕಾಲೇಜಲ್ಲಿ ಒಂದು ಆ್ಯನ್ಯುವಲ್ ಕ್ಯಾಲೆಂಡರ್ ಇರ್ತದೆ, ಹಂಗೆ ನಿಮಗೆ ಒಂದು ಆ್ಯನ್ಯುವಲ್ ಕ್ಯಾಲೆಂಡರ್ ಕೊಟ್ಬಿಡ್ತಾರೆ. ಯಾರು ರೆಪ್ಯುಟೇಷನ್ ಕೋಚಿಂಗರು, ನಾನು ನೇಮ್ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡಲ್ಲ, ರೆಪ್ಯುಟೇಷನ್ ಕೋಚಿಂಗ್ಗಳು ಯಾರು 1,00,000 ಮೇಲೆ ಫೀಸ್ ಇರ್ತಾವಲ್ಲ ಅದು. ಈಗ 1,00,000ಗಿಂತ ಕಮ್ಮಿ ಫೀಸ್ ಇರೋವೇನಂದರೆ ಅವ್ರು ಯಾವುದೇ ರೀತಿ ಆ್ಯನ್ಯುವಲ್ ಕ್ಯಾಲೆಂಡರ್ ಕೊಡಲ್ಲ, ಅವ್ರು ರ್ಯಾಂಡಮಾಗಿ ಯಾರ್ಯಾವ ಬ್ಯಾಚ್ ಸ್ಟಾರ್ಟ್ ಮಾಡ್ತಾರೆ ಹಂಗೆ ಮಾಡ್ಕೊತಾರೆ. ಸೊ ದಿಸ್ ಈಸ್ ದ ಡಿಫ್ರೆನ್ಸ್ ಇನ್ ಆಫ್ಲೈನ್ ಕೋಚಿಂಗ್ಸು ಅಂಡರ್ 70,000 ಆ್ಯಂಡ್ ಮೋರ್ ದ್ಯಾನ್ 1,00,000. ನೆಕ್ಸ್ಟು, ಮತ್ತು ನಿಮಗೇನಾದರೂ ಒಂದು ಪಿಯರ್ ಗ್ರೂಪ್ ಒಡನಾಟ ಬೇಕಿದ್ರೆ, ಒಂದು ಪರ್ಸನ್ಸ್ ಟು ಪರ್ಸನ್ ಕಾಂಟ್ಯಾಕ್ಟ್ ಬೇಕು, ಆ ಥರ ಓದೋಕ್ಕೆ ಇಷ್ಟ ಇದ್ದರೆ ಆ್ಯಂಡ್ ಫೈನಾನ್ಷಿಯಲಿ ಎಬಿಲಿಟಿ ಇದ್ದರೆ ಯು ಕ್ಯಾನ್ ಚೂಸ್ ಆಫ್ಲೈನ್. ಯಾಕೆಂದರೆ ತುಂಬ ಚೆನ್ನಾಗಿದ್ದಾವೆ ಆಫ್ಲೈನು. ಒಂದು ಎನ್ವೈರನ್ಮೆಂಟ್ ಸೆಟ್ ಆಗುತ್ತೆ, ಓದೋ ಒಂದು ವಿಲ್ಲಿಂಗ್ ಕೂಡ ಬರುತ್ತೆ.
ಆ್ಯಂಡ್ ನೆಕ್ಸ್ಟು ನಿಮಗೆ ಟೆಸ್ಟ್ ಸೀರೀಸು, ಆ ಟೆಸ್ಟ್ ಸೀರೀಸ್ ಎನ್ವೈರನ್ಮೆಂಟ್ ಎಲ್ಲ ಬೇಕು, ಆ ಥರ ಎಲ್ಲ ಬೇಕು ಅಂದರೆ ನೀವು ಆಫ್ಲೈನೇ ಚೂಸ್ ಮಾಡಿ, ಚೆನ್ನಾಗೇ ಸಿಗುತ್ತೆ. ಒಂದು ನೋಡ್ಕೊಂಡು ಚೂಸ್ ಮಾಡಿ, ಒಂದು ಸ್ವಲ್ಪ ಎಂಕ್ವೈರಿ ಮಾಡಿ ಚೂಸ್ ಮಾಡಿ. ಈಗಿನ ಕಾಲದಲ್ಲೂ ಸ್ವಲ್ಪ ಫ್ರಾಡ್ ಮಾಡೋ ಚಾನ್ಸಸ್ ಇರುತ್ತೆ. ಅಂದರೆ ಅದೇ ನೀವು ಅಲ್ಲಿ ಫೋನ್ ಮಾಡ್ತೀರ, ಬೇಕಾದ್ರೆ ಅದೇ ಇನ್ಸ್ಟಿಟ್ಯೂಷನ್ ಇರಲ್ಲ. ಸೊ ನಮಗೆ ಫೋನ್ ಮಾಡಿಲ್ಲ ಅಂತಾರೆ ಅವರು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ನೋಡಿ ಚೂಸ್ ಮಾಡಿ. ಏನು ಆಫ್ಲೈನ್ ಕೋಚಿಂಗ್ಸ್ ಎಲ್ಲ ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಷನ್ಸ್ ಇದ್ದರೆ ಎಂಕ್ವೈರಿ ಮಾಡಿ ಚೂಸ್ ಮಾಡಿ, ಗೊತ್ತಾಯ್ತಾ. ದೆನ್ ನೆಕ್ಸ್ಟ್ ಬಂದುಬಿಟ್ಟು ಆನ್ಲೈನ್ ಕೋಚಿಂಗ್ ಅಂದರೆ ಆನ್ಲೈನಲ್ಲಿ ಕ್ಲಾಸ್ ಕೇಳೋದು, ಅಥವಾ ಏನು ನಿಮಗೆ ತೊಗೊಂಡಿರ್ತಾರಲ್ಲ ಆಫ್ಲೈನಲ್ಲಿ, ಅದೇ ಒಂದು ಇದನ್ನ ಆನ್ಲೈನಲ್ಲಿ ಕೊಡ್ತಾರೆ, ಗೊತ್ತಾಯ್ತಾ. ದೆನ್ ಯಾವ್ದು ಬೆಸ್ಟ್ ಅಂತ ಕೇಳಿದರೆ, ಈಗ ನೀವೇನಾದರೂ ಯಾವ್ದಾರ ಪರ್ಸನ್ನು, ನಾನು ತುಂಬ ಕ್ರೌಡಲ್ಲಿ ಇರಲ್ಲ, ಆಲ್ವೇಸ್ ಬಿ ಸಿಂಗಲ್ ಮೈಂಡೆಡ್ ಫೋಕಸ್, ಆ ಥರ ಏನಾರು ಇದ್ದರೆ ನಿಮಗೆ ಆನ್ಲೈನೇ ಬೆಸ್ಟ್. ಯಾಕೆಂದರೆ ನೀವು ಡೆಲ್ಲಿ ನೋಡಿರ್ತೀರ, ತುಂಬ ಹುಡುಗರು ಇರ್ತಾರೆ, ಫುಲ್ಲು ಒಂದು ಆಡಿಟೋರಿಯಮೇ ತುಂಬಿರ್ತಾರೆ. ಆ್ಯಂಡ್ ಕಾವ್ಯ ಕರ್ನಾಟಿಕ್ ವೀಡಿಯೋ ನೋಡೋಕ್ಕೆ ನಾನು ಇಲ್ಲಿ ಇಮೇಜ್ ಹಾಕ್ತೀನಿ, ಆ ಇಮೇಜ್ ಅಷ್ಟೊಂದು ಹುಡುಗರು ತುಂಬಿರ್ತಾರೆ. ಅಲ್ಲಿ ನಿಮಗೆ ಓದೋಕ್ಕೆ ಆ ಥರ ಎನ್ವೈರ್ಮೆಂಟ್ ಸೆಟ್ ಆಗಲಿಲ್ಲ ಅಂದರೆ ಯು ಕ್ಯಾನ್ ಚೂಸ್ ಆನ್ಲೈನ್ ಕೋಚಿಂಗ್. ಅದೇ ಕ್ಲಾಸಸ್ಗಳನ್ನ ಆನ್ಲೈನಲ್ಲಿ ಕೊಡ್ತಾರೆ. ಅಥವಾ ಒಬ್ಬೊಬ್ಬರು ಈಗ ಸಬ್ಜೆಕ್ಟ್ ಓರಿಯೆಂಟೆಡ್ ಕ್ಲಾಸಸ್ಗಳು ಆನ್ಲೈನಲ್ಲಿ ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಯೂಟ್ಯೂಬ್ಗಳಲ್ಲೂ ಕ್ಲಾಸಸ್ಗಳು ಒಂದೊಂದು ಸಿಗ್ತವೆ, ಬಟ್ ಎಲ್ಲ ಸಿಗಲ್ಲ, ಸ್ವಲ್ಪ ಸಿಗ್ತವೆ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ GS1ಗೆ ಕೋಚಿಂಗ್ ಅಷ್ಟು ಅವಶ್ಯಕತೆ ಇಲ್ಲ. GS2ಗೆ ಈಗ ಆತಿಶ್ ಮಥುರಾ ಸರ್ ಅಂತ ಇದ್ದಾರೆ, ಅವ್ರ ಕ್ಲಾಸ್ ತೊಗೋಬೋದು. ಅಂದರೆ ಪರ್ಸನ್ ಈಗ ಅವರಿಂದ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡ್ತೀನಿ, ಆ ಸಬ್ಜೆಕ್ಟ್ ಓರಿಯೆಂಟೆಡ್ ಕೋಚಿಂಗ್ ತೊಗೊಳ್ಳೋದು. ಈಗ GS3ಗೆ ಶಿವನ್ ಸರ್ ಅಂತ ಒಬ್ಬರು ಇದ್ದಾರೆ, ಅವ್ರು ತೊಗೋತೀನಿ. ಈಗ ಕರೆಂಟ್ ಅಫೇರ್ಸ್ಗೆ ಒಬ್ಬರು ಇದ್ದಾರೆ, ಅವ್ರು ತೊಗೋತೀನಿ. ನೆಕ್ಸ್ಟು ಇನ್ನೊಂದು GS4ಗೆ ಲುಕ್ಮಾನ್ IAS ಅಂತ ಅವ್ರದ್ದು ಒಂದು ಆನ್ಲೈನ್ ಕೋಚಿಂಗು ಅಥವಾ ಆಫ್ಲೈನ್ ಕೋಚಿಂಗು ನಾನು ತೊಗೋತೀನಿ. ಅಥವಾ ಯಾವುದೋ ಒಂದು ಮುದಿತ್ ಜೈನ್ದು ಆನ್ಲೈನ್ ಕ್ಲಾಸಸ್ ತೊಗೋತೀನಿ. ಹಂಗೆ ಈಗ ಸೋಷಿಯಾಲಜಿಗೆ ನಾವು ಅಲ್ಲಿಗೆ ಹೋಗಲ್ಲ, ಇಲ್ಲೇ ಲೆವೆಲ್ ಅಪ್ IAS ಅಥವಾ ಸ್ಲೀಪಿ ಕ್ಲಾಸಸ್ಸು, ಆ ಥರ ಒಂದು ಆನ್ಲೈನ್ ಕ್ಲಾಸಸ್ ಇಲ್ಲೇ ತೊಗೋತೀನಿ. ಆ ಥರ ಏನಾರು ಇದ್ದರೆ ನೀವು ಆನ್ಲೈನ್ ಕ್ಲಾಸಸ್ ತೊಗೋಬೋದು. ಏಕೆಂದರೆ ಈಸ್ ಬೆಸ್ಟ್ ಆಲ್ಸೋ. ಏಕೆಂದರೆ ಅಲ್ಲಿ ಹೋಗೋ PG ರೆಂಟ್ ಉಳಿಯುತ್ತೆ, ನಿಮ್ಮ ಮನೇಲೇ ಕೂತಿರ್ತೀರ. ದೆನ್ ಒಂದು L2 ಚೆನ್ನಾಗಿರುತ್ತೆ. ದೆನ್ ನಿಮ್ಮ ಪಿಯರ್ ಗ್ರೂಪು ಅಲ್ಲೇ ಕಾಂಟ್ಯಾಕ್ಟ್ ಮಾಡೋದು. ಆ ಥರ ಒಂದು ಎನ್ವೈರನ್ಮೆಂಟ್, ನಿಮ್ಮ ಮನೇಲೇ ಕೂತ್ಕೊಂಡು ಜಾಸ್ತಿ ದೂರ ಹೋಗಲೇ ಮಾಡೋ ಇದು. ಬಟ್ ನನ್ನ ಸಜೆಷನ್ ಏನಂದರೆ ನೀವು ಆನ್ಲೈನ್ ತೊಗೊಳ್ಳಿ, ಬಟ್ ಏನು ಟೆಸ್ಟ್ ಸೀರೀಸ್ ಕೊಡ್ತೀರಲ್ಲ, ಅದು ಮೋಸ್ಟ್ ಒಂದು 20-30 ಟೆಸ್ಟ್ ಸೀರೀಸ್ಗಳನ್ನ ಒಂದು ಟೆಸ್ಟ್ ಎನ್ವೈರನ್ಮೆಂಟ್, ಏನು ಪ್ರಿಲಿಮ್ಸ್ ಮತ್ತು ಮೈನ್ಸ್ ಬರೀತಾರಲ್ಲ, ಆ ಎನ್ವೈರನ್ಮೆಂಟಲ್ಲಿ ಕೊಡಿ. ಆಗ ನಿಮಗೆ ತುಂಬ ಯೂಸ್ ಆಗುತ್ತೆ. ಮತ್ತು ನಿಮ್ಮ ಮೈಂಡು ಟ್ರೈನ್ ಆಗುತ್ತೆ, ಆ ಲೆವೆಲ್ಗೆ ಟ್ರೈನ್ ಆಗುತ್ತೆ. ಸೊ ಯು ಆಲ್ವೇಸ್ ಟ್ರೈನ್ ಯುವರ್ ಮೈಂಡ್ ಟು ಪರ್ಫಾರ್ಮ್ ಬೆಟರ್ ಇನ್ ಕ್ರಿಟಿಕಲ್ ಆರ್ ಎನಿ ಕಂಡೀಷನ್. ಅದು ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಸೊ ಈಗ ನೀವು ಆನ್ಲೈನು ಆಫ್ಲೈನ್ ಕೋಚಿಂಗ್ ಎರಡಕ್ಕೂ ಆನ್ಸರ್ ಮಾಡಿದ್ದೀನಿ. ಯಾವ್ದು ಬೆಸ್ಟು ಅಂತಲೂ ಹೇಳೋಕ್ಕಾಗಲ್ಲ, ಅದು ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತೆ. ಇಫ್ ಯು ಆರ್ ವೆರಿ ವಿಲ್ಲಿಂಗ್ ಆ್ಯಂಡ್ ಏಬಲ್ ಟು ಫೈನಾನ್ಷಿಯಲಿ, ಯು ಕ್ಯಾನ್ ಗೋ ಆನ್ಲೈನ್. ಆರ್ ಯು ಆರ್ ಸಿಂಗಲ್ ಮೈಂಡೆಡ್ ಆರ್ ಸಿಂಗಲ್ ಸ್ಟಡಿ ಓರಿಯೆಂಟೆಡ್ ಮೈಂಡೆಡ್, ಯು ಕ್ಯಾನ್ ಚೂಸ್ ಆನ್ಲೈನ್. ಸೊ ಯು ಕ್ಯಾನ್ ಚೂಸ್ ಆಫ್ಲೈನ್ ಫಾರ್ ಫೈನಾನ್ಷಿಯಲ್ ಎಬಿಲಿಟಿ, ಗೊತ್ತಾಯ್ತಾ. ಇಷ್ಟು ಒಂದು ಆನ್ಲೈನ್ ಮತ್ತು ಆಫ್ಲೈನ್ ಕುರಿತು ಎಲ್ಲರಿಗೂ ಒಂದು ಡೌಟು ಮತ್ತು ಕನ್ಫ್ಯೂಷನ್ ಇರುತ್ತೆ. ಎಷ್ಟೋ ಜನ ಕಾಲೇಜಲ್ಲಿ ಓದ್ತಿದ್ದೀರಲ್ಲ, ಸೊ ಇರುತ್ತೆ. ಸೊ ಒಂದು ನನಗೆ ತಿಳಿದಿರುವ ಮಾಹಿತಿ ಕೊಟ್ಟಿದ್ದೀನಿ. ನೀವು ಈ ಒಂದು ವಿಡಿಯೋ ಬೇಸಿಸ್ ಮೇಲೆ ಯು ಕ್ಯಾನ್ ಟೇಕ್ ಯುವರ್ ಫ್ಯೂಚರ್ ಡಿಸಿಷನ್. ಆ್ಯಂಡ್ ಇದೇ ಥರ UPSC ರಿಲೇಟೆಡ್ ಕಂಟೆಂಟ್ನ ನಾವು ಹಾಕ್ತಿರ್ತೀವಿ. ದೆನ್ ನೀವು ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು UPSC ಕೋಚಿಂಗ್ನ ತೊಗೋಬೇಕು ಅಂತ ಇದ್ದೀರಲ್ಲ, ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ದೆನ್ ಅವರು ಆನ್ಲೈನ್ ಆಫ್ಲೈನ್ ಅಂತ ಈ ವಿಡಿಯೋದ ಮೇಲೆ ಒಂದು ಕ್ಲಾರಿಟಿ ಸಿಗುತ್ತೆ. ನಿಮ್ಮಿಂದ ಅವ್ರಿಗೆ ಒಂದು ಹೆಲ್ಪ್ ಆಗುತ್ತೆ. ದೆನ್ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ